ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಮುಂಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ಎಲ್ಲರೂ ಚೆನ್ನಾಗಿ ಓದಲಿ, ಮಾಡಲಿ, ಎಲ್ಲರೂ ಬರೀಲಿ. ಸಿ ಇ ಟಿಗೆ ಸಂಬಂಧಪಟ್ಟಂಗೆ, ಸಿ ಇ ಟಿ ಮತ್ತು ಟಿ ಟಿಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಅದಾವಂತ ಎಲ್ಲರೂ ಮನ್ಯಾಗಿಲ್ದವರು ಸ್ಕೂಲಿಗೆ ಹೋಗೋರು ಎಲ್ಲರೂ ಓದಾಕತ್ತಾರೆ. ಸ್ಕೂಲಿಗೆ ಹೋಗೋರಿಗೆ ಏನೋ ರನ್ನಿಂಗ್ ಇರ್ತೈತಿ, ಅನುಕೂಲ ಇರ್ತೈತಿ, ಅವ್ರು ಓದ್ತಾರೆ. ಮನೆಯಲ್ಲೇ ಮಕ್ಕಳು, ಗಂಡರು, ಅತ್ತೆ ಮಾವ ಎಲ್ಲರನ್ನೂ ಕಟ್ಕೊಂಡು ಇವರು ಸಂಭಾಳಿಸ್ಕೊಂಡು ಓದೋದು ಕಷ್ಟ ಆಗೈತಿ. ಹೀಗಾಗಿ ಅವ್ರಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಆಗಲಿ, ಆನ್ಸರ್ಸ್ ಆಗಲಿ ತೆಗೆದು ಬಿಡೋಣ ಥರ ಬಿಡಾತೈತಿ. ಅವ್ರಿಗೆ ಏನೇನು ಸಂಬಂಧಪಟ್ಟಂಗೆ ಅಂದ್ರೆ ವಿಜ್ಞಾನ, ಗಣಿತ, ಕನ್ನಡ, ವ್ಯಾಕರಣ ಮತ್ತು ಅದು ಇನ್ನುಳಿದ ಸಬ್ಜೆಕ್ಟು ಅವ್ರಿಗೆ ಸಂಬಂಧಪಡ್ತಾವೆ. ಯಾರ್ಯಾರು ಯಾವ ಸಬ್ಜೆಕ್ಟಿಗೆ ಸಂಬಂಧಪಡ್ತಾರೆ ಅದ್ರ ಬಗ್ಗೆ ತಿಳಿಸ್ಬೇಕನ್ನೋದು ಐತಿ. ಹೊಳ್ಳಿ ಈಗ ತಿಳ್ಕೊಬೇಕಂದ್ರೆ ಗ್ರಾಮೀಣ ಮಹಿಳೆಯರು, ಯಾಕಂದ್ರೆ ಈಗ ಒಂದಿಷ್ಟು ಮಂದಿ ಗಂಡು ಮನೆಗೆ ಬಂದುಬಿಟ್ಟಿರ್ತಾರೆ. ಇನ್ನು ಉಳಿದವರು ರನ್ನಿಂಗ್ ಆಗಿ ಸ್ಕೂಲಿಗೆ ಹೋಗಿರ್ತಾರೆ. ಅವ್ರಿಗೇನು ಸಂಬಂಧಪಡಂಗಿಲ್ಲ. 75% ಅವ್ರಿಗೆ ಸ್ಕೂಲ್ನಾಗ ಅವ್ರ ಮಕ್ಕಳ ಜೋಡಿನ ಕಲ್ತು ಬಿಟ್ಟಿರ್ತಾರೆ ಅವ್ರು. ಇವ್ರಿಗಾಗಲೇ ಮದ್ವೆ ಮಕ್ಕಳು ಅಂತೇಳಿ ಮಾಡಿಕೊಂಡು 1 ವರ್ಷ 2 ವರ್ಷ ಆಗಿರ್ತೈತಿ. ಹೀಗಾಗಿ ಇದ್ರ ಜೋಡಿ ಎಲ್ಲ ಟೈಮ್ ಸಿಗಂಗಿಲ್ಲ. ಅಂಥವ್ರಿಗೆ ಬುಕ್ ಯಾವ ಥರ ಓದಬೇಕು, ಯಾವ ಥರ ಓದಿದ್ರೆ ಅನುಕೂಲ ಆಗುತ್ತೆ ಅವ್ರಿಗೆ ಗೊತ್ತೈತಿ. ಆದ್ರೆ ಇನ್ನೂ ಟೈಮ್ ಸಿಗಂಗಿಲ್ಲ. ಸಣ್ಣ ಮಕ್ಕಳು ಇರ್ತಾವೆ ಮನ್ಯಾಗ. ಅಗ್ರಿಕಲ್ಚರ್ ಫ್ಯಾಮ್ಲಿ ಕೊಟ್ಟಿರ್ತಾರೆ. ಇನ್ನು ಉಳಿದವ್ರು ನೌಕರಿದವ್ರು ಇದ್ದರೂ ಮಕ್ಕಳು ಮರಿ ಅಂತಿರ್ತಾವಲ್ಲ. ಹೀಗಾಗಿ ಅವರಿಗೆ ಸ್ವಲ್ಪ ಅನುಕೂಲ ಆಗಲಿ ಅನ್ನೋದಕ್ಕೆ ನಾವು ಸ್ವಲ್ಪ ಕ್ವಶನ್ಸ್ ತೆಗೆದು ಮಾಡಿ ಹಾಕ್ತೀವಿ. ಯಾವ ಥರ ನೋಟ್ಸ್ ತೆಗಿಬೇಕು, ಅವ್ರಿಗೆ ಯಾವ ಥರ ನೋಟ್ಸ್ ತೆಗೆದ್ರೆ ಯಾವ ಥರ ಆಗುತ್ತೆ, ಬುಕ್ಕಲ್ಲಿ ಯಾವ ಥರ ಮಾರ್ಕ್ ಹಾಕ್ಕೋಬೇಕು ಅಂಥೇಳಿ ನಾವು ಹೇಳ್ತೀವಿ. ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾಯಿತು ತಿಳಿಸಿ. ಭೂಗೋಳಶಾಸ್ತ್ರ 10th ಇದು ಭೂಗೋಳಶಾಸ್ತ್ರ. ಇದು 10th PUCಗೆ ಹೊಳ್ಳಿ ಈಗ ಮತ್ತು ಸಿ ಟಿ ಮತ್ತು ಟಿ ಟಿಗೆ ಸಂಬಂಧಪಟ್ಟಂಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಹೇಳತ್ತೀವಿ. ಭಾರತದ ಭೂಬಳಕೆ ಮತ್ತು ಕೃಷಿ. ಭೂಬಳಕೆ ಎಂದರೇನು? ಸಾಗುವಳಿ, ಅರಣ್ಯ, ಹುಲ್ಲುಗಾವಲು, ಬೀಳುಭೂಮಿ, ವ್ಯವಸಾಯೇತರ ಬಳಕೆ ಹೀಗೆ ವಿವಿಧ ಹುದ್ದೆಗಳಿಗೆ ಬಳಸುವುದನ್ನೇ ಭೂಬಳಕೆ ಎನ್ನುವರು. ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಪ್ರಾಕೃತಿಕ ಅಂಶಗಳು, ಆರ್ಥಿಕ ಅಂಶಗಳು ಮತ್ತು ಸಾಮಾಜಿಕ ಅಂಶಗಳು. ಇತರೆ ಅಂಶಗಳು ಕೂಡ ಬರ್ತಾವೆ. ಭೂಬಳಕೆಯ ಪ್ರಕಾರಗಳು ನಿವ್ವಳ ಸಾಗುವಳಿ ಕ್ಷೇತ್ರ, ಅರಣ್ಯ ಭೂಮಿ, ವ್ಯವಸಾಯೇತರ ಭೂಬಳಕೆ, ಬೀಳುಭೂಮಿ, ಹುಲ್ಲುಗಾವಲು, ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ, ಒಡೆತನ. ಹುಲ್ಲುಗಾವಲು ಅತಿ ಹೆಚ್ಚು ಹೊಂದಿರುವ ರಾಜ್ಯ ಯಾವುದು? ಹುಲ್ಲುಗಾವಲು ಅತಿ ಹೆಚ್ಚು ಹೊಂದಿರುವ ರಾಜ್ಯ ಹಿಮಾಚಲ ರಾಜ್ಯ. ವ್ಯವಸಾಯದ ವಿವಿಧ ವಿಧಗಳು ಎಷ್ಟು? ಅವು ಯಾವುವು? ಸಾಂದ್ರ ಬೇಸಾಯ, ಜೀವನಾಧಾರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ ಮತ್ತು ತೋಟಗಾರಿಕಾ ಬೇಸಾಯ. ಸಾಂದ್ರ ಬೇಸಾಯ ಎಂದರೇನು? ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ 2 ಅಥವಾ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎನ್ನುವರು. ಸ್ಥಿರ ಬೇಸಾಯ ಎಂದರೇನು? ಯಾವುದೇ ಒಂದು ಪ್ರದೇಶದಲ್ಲಿ ಜನರು ಶಾಶ್ವತವಾಗಿ ನೆಲೆಸಿ ಬೇಸಾಯವನ್ನು ಮಾಡುವುದಕ್ಕೆ ಸ್ಥಿರ ಬೇಸಾಯ ಎನ್ನುವರು. ವಾಣಿಜ್ಯ ಬೇಸಾಯ ಎಂದರೇನು? ವ್ಯಾಪಾರದ ಉದ್ದೇಶದ ಸಲುವಾಗಿ ಕೈಗೊಳ್ಳುವ ಬೇಸಾಯವನ್ನು ವಾಣಿಜ್ಯ ಬೇಸಾಯ ಎನ್ನುವರು. ಮಿಶ್ರ ಬೇಸಾಯ ಎಂದರೇನು? ಕೃಷಿಯ ಜೊತೆಗೆ ಇನ್ನುಳಿದ ಬೇಸಾಯ ಮತ್ತು ಸಾಕಾಣಿಕೆ ಮಾಡುವುದಕ್ಕೆ ಮಿಶ್ರ ಬೇಸಾಯ ಎನ್ನುವರು. ಫಾರ್ ಎಕ್ಸಾಂಪಲ್ ಏನು ಬರ್ತಾವೆ ಅಂದ್ರೆ ಕೃಷಿ ಜೊತೆಗೆ ಒಕ್ಕಲ್ತನ ಜೊತೆಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ ಮತ್ತು ಬುಟ್ಟಿ ಹೆಣೆಯುವುದು ಇದೆ. ರೇಷ್ಮೆ ಸಾಕಾಣಿಕೆ. ಇನ್ನುಳಿದ ಖಾರಿಫ್ ಬೇಸಾಯ ಎಂದರೇನು? ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವನ್ನೇ ಮುಂಗಾರು ಅಥವಾ ಖಾರಿಫ್ ಬೇಸಾಯ ಎನ್ನುವರು.
ಭಾರತದಲ್ಲಿ ಭತ್ತ ಬೆಳೆಗೆ ಎಷ್ಟನೇ ಸ್ಥಾನ ಪಡೆದಿದೆ? ಭಾರತದಲ್ಲಿ ಭತ್ತದ ಬೆಳೆ 2ನೇ ಸ್ಥಾನ ಪಡೆದಿದೆ. ಗೋಧಿಯ ಕಣಜ ಎಂದು ಯಾವ ರಾಜ್ಯ ಕರೆಯುತ್ತಾರೆ? ಪಂಜಾಬನ್ನು ಗೋಧಿಯ ಕಣಜ ಎಂದು ಕರೆಯುತ್ತಾರೆ. ಗೋಧಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಯಾವುದಕ್ಕಿದೆ? ಗೋಧಿ ಉತ್ಪಾದನೆಯಲ್ಲಿ ಉತ್ತರ ಪ್ರದೇಶಕ್ಕೆ ಪ್ರಥಮ ಸ್ಥಾನ ಹೊಂದಿದೆ. ಚಹಾ ಉತ್ಪಾದನೆ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ? ಪ್ರಪಂಚದಲ್ಲಿ ಚಹಾದ ಉತ್ಪಾದನೆ 1ನೇ ಸ್ಥಾನ ಪಡೆದಿದೆ. ಸುವರ್ಣ ಕ್ರಾಂತಿ ಎಂದರೇನು? ತೋಟಗಾರಿಕೆ ಬೇಸಾಯಕ್ಕೆ ಸುವರ್ಣ ಕ್ರಾಂತಿ ಎನ್ನುವರು. ಈ ಥರ ಕ್ವಶನ್ಸ್ ಮತ್ತು ಆನ್ಸರ್ಸ್ ಬಿಡ್ತಾವೆ. ಆನ್ಸರ್ ತೆಗೆದು ಕ್ವಶನು ಕೇಳ್ತಾನೆ, ಕ್ವಶನ್ ತೆಗೆದು ಆನ್ಸರ್ಸು ಕೇಳ್ತಾನೆ. ಹೊಳೆ ಕ್ವಿಸ್ಟ್ ಈ ಬಾರಿ ಕೇಳ್ತಾನೆ. ಆನ್ಸರ್ಸು ಗೊತ್ತಿರ್ತೈತಿ, ಆದ್ರೆ ಅದಕ್ಕೆ ಆನ್ಸರ್ ಮಾಡ್ಬಿಡ್ದನ ತಲೆ ಸಿಡಿತಿರ್ತೈತಿ. ಈ ಥರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾಯಿದ್ರು ತಿಳಿಸ್ರಿ. ನಾ ಹೇಳುವಂಥದ್ದು ನಿಮ್ಗೆ ಲೈಕ್ ಆದ್ರೆ ಹೇಳಿ.